ಶ್ರೀರಾಮ ಸಮರ್ಥ. ಮೇ 24. ನಾಮವನ್ನು ಪ್ರಾಣದೊಂದಿಗೆ ಕಾಯ್ದುಕೊಳ್ಳಬೇಕು. ನಮಗೆ ನಾಲಿಗೆ ಕೊಟ್ಟಿದ್ದು ನಾಮಸ್ಮರಣೆ ಮಾಡುವುದಕ್ಕಾಗಿ. ಆದರೆ ನಾವು ಅದರಿಂದ ನಾಮ ತೆಗೆದುಕೊಳ್ಳುವುದನ್ನು ಬಿಟ್ಟು ಬೇರೆ ಕಾರ್ಯಕ್ಕಾಗಿ ಉಪಯೋಗಿಸಿದರೆ ಅದು ಉಚಿತವಾದೀತೆ? ಏನು ಮಾಡುವುದರಿಂದ ಭಗವತ್ಪ್ರಾಪ್ತಿಯಾಗುವುದೋ ಅದನ್ನು ಬಿಟ್ಟು ಬೇರೆ ವಿಷಯ ಮಾತಾಡುವುದರಲ್ಲಿ ಸಮಯ ಕಳೆದರೆ ಹೇಗೆ ನಡೆದೀತು? ಅಭ್ಯಾಸಕ್ಕಾಗಿ ತೆಗೆದುಕೊಂಡ ಪುಸ್ತಕವನ್ನು ತಲೆಯ ಕೆಳಗೆ ಇಟ್ಟುಕೊಂಡು ಮಲಗಿದರೆ ಅಭ್ಯಾಸವಾಗುವುದೇ? ಆದ್ದರಿಂದ ನಾನು ಹೇಳುವುದೇನೆಂದರೆ, ದೇವರು ನಮಗೆ ಕೊಟ್ಟ ನಾಲಿಗೆಯನ್ನು ನಾಮಸ್ಮರಣೆ ಮಾಡುವುದಕ್ಕಾಗಿ ಉಪಯೋಗಿಸಬೇಕು. ಪ್ರಕೃತಿಯು ಉತ್ತಮವಿರುತ್ತದೆ, ಸದೃಢ ಕಾಲುಗಳಿರುತ್ತವೆ. ಅವುಗಳನ್ನು ಭಗವಂತನ ಪ್ರಾಪ್ತಿಗಾಗಿ ಉಪಯೋಗಿಸದಿದ್ದರೆ ಕಾಲು ಇಲ್ಲದಿರುವುದೇ ಉತ್ತಮವಲ್ಲವೇ? ನಿಮ್ಮ ಮುಂದೆ ಬ್ರಹ್ಮಾನಂದ ಬುವಾ ಅವರ ಪ್ರತ್ಯಕ್ಷ ಉದಾಹರಣೆ ಇರಲಿಕ್ಕಾಗಿ ಹೀಗೇಕೆ ಮಾಡುತ್ತೀರಿ? ಅವರು ಏನು ಮಾಡಿದರು ನೋಡಿರಿ. ಅವರು ನಾಮಸ್ಮರಣೆಯ ಹೊರತು ಬೇರೆ ಏನನ್ನೂ ಮಾಡಲಿಲ್ಲ. ಅವರು ನಾಮವನ್ನು ಪ್ರಾಣದೊಂದಿಗೆ ಜೋಪಾನ ಮಾಡಿಕೊಂಡರು. ನಿಮಗೆ ಅಷ್ಟು ಮಾಡಲಿಕ್ಕೆ ಸಾಧ್ಯವಾಗದಿದ್ದರೂ ದೇಹದ ಮೇಲೆ ಪ್ರೇಮ ಮಾಡುವಂತೆ ನಾಮದ ಮೇಲೆ ಮಾಡಿರಿ. ಈಗಿನ ಕಾಲದಲ್ಲಿ ಕಲಿಯ ಒಂದೊಂದು ದಿನವೂ ಭಗವಂತನ ಮೇಲಿನ ಭಾವವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಭಾವವನ್ನು ಕಾಯ್ದುಕೊಳ್ಳಬೇಕು. ಅಶ್ರದ್ಧೆ ನಿರ್ಮಾಣವಾಯಿತೆಂದರೆ ನಮ್ಮ ಪಾಪವೇ ಅಡ್ಡ ಬರುತ್ತದೆ ಎಂದು ತಿಳಿಯಬೇಕು. ಹಾಗೂ ಆ ಸಮಯದಲ್ಲಿ ನಾಮಸ್ಮರಣೆ ಮಾಡಬೇಕು. ನೀವು ನನ್ನ ವ್ಯವಹಾರದ ವಿಷಯದಲ್ಲಿ ಬೇಕಾದರೆ ವಿಶ್ವಾಸವಿಡಬೇಡಿರಿ, ಆದರೆ ನಾಮಸ್ಮರಣೆ ಮಾಡಲು ಹೇಳಿದ್ದರ ಮೇಲೆ ವಿಶ್ವಾಸ ಇಡಿರಿ. ನಾಮವನ್ನು ವ್ಯವಹಾರಕ್ಕಾಗಿ ಉಪಯೋಗಿಸಬೇಡಿರಿ. ನಾಮಕ್ಕಾಗಿಯೇ ನಾಮಸ್ಮರಣೆ ಮಾಡಿರಿ. ಅದರಿಂದಲೇ ನಿಮಗೆ ನಿಜವಾದ ಆನಂದ ಪ್ರಾಪ್ತವಾಗುತ್ತದೆ. ನಿತ್ಯದ ಎಷ್ಟು ಸಮಯವನ್ನು ನಾವು ನಾಮಸ್ಮರಣೆಯಲ್ಲಿ ಕಳೆದಿರುತ್ತೇವೆ ಎಂಬುದರ ವಿಚಾರ ಮಾಡಿರಿ. ಹಾಗೂ ಸ್ವಲ್ಪ ಸಮಯವನ್ನಾದರೂ ನಾಮದಲ್ಲಿ ಕಳೆಯುವ ನಿಶ್ಚಯ ಮಾಡಿರಿ. ಅಂದರೆ ವಿಶ್ವಾಸ ಬೆಳೆಯುತ್ತದೆ. ನಿಮಗೆ ನಿಜವಾದ ಸಮಾಧಾನವು ನಾಮದಲ್ಲಿಯೇ ಸಿಗುತ್ತದೆ. ಭಗವಂತನ ನಾಮವು ಸ್ವಯಂಭೂ ಹಾಗೂ ಸ್ವಾಭಾವಿಕವಿರುತ್ತದೆ. ನಾಮದ ವಿಷಯದಲ್ಲಿ ಸಂಶಯ ಅಥವಾ ವಿಕಲ್ಪ ಬಂದರೂ ಅದನ್ನು ಹಾಗೆಯೇ ಆಗ್ರಹದಿಂದ ತೆಗೆದುಕೊಳ್ಳಬೇಕು. ಸರ್ವ ಸಂಶಯಗಳು ತಾವಾಗಿಯೇ ಇಲ್ಲವಾಗುತ್ತವೆ. ನಿಜವಾಗಿಯೂ ಭಗವಂತನ ನಾಮವು ಬ್ಯಾಂಕಿನಲ್ಲಿಟ್ಟ ಹಣದಂತೆ ಇರುತ್ತದೆ. ಅವಶ್ಯವೆನಿಸಿದಾಗ ಅದು ನಿಶ್ಚಿತವಾಗಿ ಉಪಯೋಗವಾಗುತ್ತದೆ. ವಿಕಲ್ಪಗಳ ಉಚ್ಚಾಟನೆಯ ಶ್ರೇಷ್ಠ ಸಾಧನವೆಂದರೆ ನಾಮ. ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗಿ, ನನಗೆ ನಿನ್ನ ನಾಮದ ಪ್ರೇಮ ಕೊಡು ಎಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡಬೇಕು. ಅಂದರೆ ನಾಮದ ಪ್ರೇಮವು ತಾನಾಗಿಯೇ ಬೆಳೆಯುತ್ತದೆ ಹಾಗೂ ಭಗವಂತನ ನಿಜವಾದ ದರ್ಶನವಾಗುತ್ತದೆ. ವಾಸನೆಯಿಂದ ನನ್ನ ಆನಂದವು ಭಂಗವಾಗುತ್ತದೆ. ಅಂದರೆ ವಾಸನೆಯು ನನ್ನ ಆನಂದವನ್ನು ಕಳವು ಮಾಡುತ್ತದೆ. ಯಾವ ಸಮಾಧಾನಕ್ಕಾಗಿ ನನ್ನ ಪ್ರಯತ್ನ ನಡೆದಿರುತ್ತದೆಯೋ ವಾಸನೆಯು ಆ ಸಮಾಧಾನವನ್ನೇ ಕಿತ್ತುಕೊಂಡು ಹೋಗುತ್ತದೆ. ನಾಮಸ್ಮರಣೆಯಿಂದ ಈ ಉಪಾಸನೆಗೆ ಯೋಗ್ಯ ದಿಶೆಯು ಪ್ರಾಪ್ತವಾಗುತ್ತದೆ. ಆದ್ದರಿಂದ ಯಾವಾಗಲೂ ನಾಮದಲ್ಲಿ ಇದ್ದರೆ ನಿಧಾನವಾಗಿ ವಾಸನೆಯ ಅಂತವಾಗುತ್ತದೆ ಹಾಗೂ ಕೇವಲ ಆನಂದವೇ ನಮ್ಮ ಹತ್ತಿರ ಉಳಿಯುತ್ತದೆ. ಇಂದಿನ ಮುಖ್ಯ ವಿಚಾರ, ನಾವು ನಮ್ಮ ನಾಲಿಗೆಗೆ ನಾಮದ ಚಟವನ್ನು ಹಚ್ಚಬೇಕು. ಮೊದಮೊದಲು ಮರೆಯಬಹುದು, ಆದರೆ ಅಭ್ಯಾಸದಿಂದ ತಾನಾಗಿಯೇ ನೆನಪಾಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.